Hello everyone, this is Girisha, Assistant Professor, Government First Grade College, Badamnalli. Welcome to Digital Learning. In the last class, we discussed the meaning of secondary market and importance of secondary market. Today in this class, we are going to discussing some of the other classification of financial market. So the first one, government securities market. Government securities market it's also called as gilt-edged securities market. It's a market where the government securities are traded. In India, there are many kinds of government securities: short-term, short-term, and long-term. And long-term securities are traded in this market. Government securities market antandre it's also called as gilt-edged market, gilt-edged securities market. So here this is a market for buying and selling of government securities, either maybe short term, medium term or long term. So government securities market ಅಂತಂದರೆ ಸರ್ಕಾರದ ಒಂದು ಸಾಲಪತ್ರಗಳನ್ನು, ಸರ್ಕಾರದ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡೋದು ಅಥವಾ ಸೇಲ್ ಮಾಡುವಂಥ ಒಂದು ಮಾರ್ಕೆಟ್ನ ನಾವು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಕರಿತೀವಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಆರ್ ಗಿಲ್ಟ್ ಎಡ್ಜ್ಡ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ, ಶಾರ್ಟ್ ಟರ್ಮ್ಸ್ ಲೋನ್ಗಳು ಸಿಗ್ತವೆ ಮತ್ತು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಪರ್ಚೇಸ್ ಮಾಡ್ತೀವಿ ಮತ್ತು ಸೇಲ್ ಮಾಡ್ತೀವಿ ಅಂತ. ಓಕೆನಾ, ದಿಸ್ ಇಸ್ ಅಪ್ ಟು ದ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಸೊ ನೆಕ್ಸ್ಟ್ ಒನ್, ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಡೆವಲಪ್ಮೆಂಟ್ ಬ್ಯಾಂಕ್ಸ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದಿಸ್ ಮಾರ್ಕೆಟ್ ಬೈ ಸಪ್ಲೈಯಿಂಗ್ ಆಫ್ ಲಾಂಗ್ ಟರ್ಮ್ ಲೋನ್ಸ್ ಟು ದ ಕಾರ್ಪೊರೇಟ್ ಕಸ್ಟಮರ್ಸ್. ಸೊ ಇಲ್ಲಿ ಲಾಂಗ್ ಟರ್ಮ್ ಲೋನ್ಸ್ ಮಾರ್ಕೆಟ್ ಅಂತ ದೀರ್ಘಾವಧಿ ಸಾಲದ ಒಂದು ಮಾರುಕಟ್ಟೆ ಅಂತ ನಾವು ಕರಿಬೋದು. ಇಲ್ಲಿ ಅಭಿವೃದ್ಧಿ ಬ್ಯಾಂಕ್ಗಳು ಆಗಲಿ ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತವೆ ಅಂದರೆ ನಮಗೆ ದೀರ್ಘಾವಧಿ ಸಾಲಗಳನ್ನು ಒಬ್ಬ ಕಾರ್ಪೊರೇಟ್ ಕಸ್ಟಮರ್ಸ್ಗೆ ಅಂದರೆ ಒಬ್ಬ ಉದ್ಯಮಿಗಳಿಗೆ ನಾವಿಲ್ಲಿ ಕೊಡೋದನ್ನ ನಾವು ಕಾಣ್ಬೋದು. ಸೊ ಡೆವಲಪ್ಮೆಂಟ್ ಬ್ಯಾಂಕ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಪ್ಲೇ ಎ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ದಿಸ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ದೇ ಆರ್ ಪ್ರೊವೈಡಿಂಗ್ ಎ ಲಾಂಗ್ ಟರ್ಮ್ ಲೋನ್ಸ್ ಟು ದ corporate customers for the establishment of their industries or expansion of their business and upgradation of their technology. So whatever it may be, the requirements are very different. So but here the commercial banks and development banks are going to provide a long term loans to the industrial customers. So this long term loan market can be classified into three heads. One is term loan market, second one is mortgage market, and third one financial guarantee market. ಸೊ ಈ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ನ ನಾವು ಮೂರು ವಿಧದಲ್ಲಿ ವಿಂಗಡಣೆ ಮಾಡ್ಬೋದು. ಟರ್ಮ್ ಲೋನ್ ಮಾರ್ಕೆಟ್ ಅಂತಲೂ ಮಾಡ್ಬೋದು, ಮಾರ್ಟ್ಗೇಜ್ ಮಾರ್ಕೆಟ್ ಅಂತಲೂ ಕರಿಬೋದು, ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ ಅಂತಲೂ ಕೂಡ ನಾವು 3 ಟೈಪ್ಸಲ್ಲಿ ಕ್ಲಾಸಿಫೈ ಮಾಡ್ಬೋದು ಅಂತ. ಓಕೆನಾ. ಸೊ ಇಲ್ಲಿ ಟರ್ಮ್ ಲೋನ್ ಮಾರ್ಕೆಟ್ ಅಂತಂದರೆ ಏನು? ದ ಟರ್ಮ್ ಲೋನ್ ಮಾರ್ಕೆಟ್ ಇನ್ ಇಂಡಿಯಾ, ಮೆನಿ ಇಂಡಸ್ಟ್ರಿಯಲ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಬೈ ದ ಗೌರ್ಮೆಂಟ್ ಬೋತ್ ಅಟ್ ದ ನ್ಯಾಷನಲ್ ಆ್ಯಂಡ್ ರೀಜನಲ್ level to supply long term and medium term loans to the corporate customers directly as well as indirectly. So these development banks dominate the industrial finance in India. So ಇಲ್ಲಿ ಟರ್ಮ್ ಲೋನ್ ಮಾರ್ಕೆಟ್ಸ್ ಅಂತಂದರೆ ಸಮ್ ಆಫ್ ದ ಬ್ಯಾಂಕ್ಸ್ ಆರ್ ವಿಚ್ ಆರ್ ಎಸ್ಟಾಬ್ಲಿಷ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ or some of the banks which are established by the state government to provide the long term loans or short term loans to the corporate customers or industrialists. ಸೊ ಇಲ್ಲಿ ಕೆಲವೊಂದು ಬ್ಯಾಂಕ್ಗಳನ್ನು ಗೌರ್ಮೆಂಟು ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ, ಭಾರತ ಸರ್ಕಾರ ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ, ಕೆಲವೊಂದು ಬ್ಯಾಂಕ್ಗಳನ್ನ ಸ್ಟೇಟ್ ಗೌರ್ಮೆಂಟ್ಗಳು ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ ಅಟ್ ನ್ಯಾಷನಲ್ ಲೆವೆಲ್ ಆ್ಯಂಡ್ ರೀಜನಲ್ ಲೆವೆಲ್, ಪ್ರಾದೇಶಿಕ ಹಂತದಲ್ಲಿ ಮತ್ತು ರಾಷ್ಟ್ರೀಯ ಹಂತದಲ್ಲಿ ನಾವೇನು ಮಾಡಿದ್ದೀವಿ, ಕೆಲವೊಂದು ಬ್ಯಾಂಕ್ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ವಿ. ದೀಸ್ ಬ್ಯಾಂಕ್ಸ್ ಆರ್ ಪ್ರೊವೈಡಿಂಗ್ ದ ಲಾಂಗ್ ಟರ್ಮ್ ಲೋನ್ಸ್ ಟು ದ ಕಾರ್ಪೊರೇಟ್ ಕಸ್ಟಮರ್, ಐದರ್ IDBI ಆಗಿರ್ಬೋದು, IFCI ಆಗಿರ್ಬೋದು, ಅಥವಾ ಇಲ್ಲಿ ICICI ಆಗಿರ್ಬೋದು, ಅದ್ರ ಜೊತೆಗೆ SFCಗಳಾಗಿರ್ಬೋದು, SIDBI ಆಗಿರ್ಬೋದು, ಮುದ್ರಾ ಬ್ಯಾಂಕ್ಗಳಾಗಿರ್ಬೋದು. ಇವೆಲ್ಲವೂ ಕೂಡ ಏನಂತಂದರೆ ದೀಸ್ ಆರ್ ಡೆವಲಪ್ಮೆಂಟ್ಸ್ ಬ್ಯಾಂಕ್ಸ್ಗಳಾಗಿರುತ್ತೆ. ಅದ್ರ ಜೊತೆಗೆ ಸ್ಟೇಟ್ ವೈಸ್ನು ತೊಗೊಂಡ್ರೆ ನಮಗೆ SFC ಅಂತ ಸಿಗುತ್ತೆ, ಮತ್ತು DCC ಬ್ಯಾಂಕ್ಗಳು ಸಿಗುತ್ತೆ, ಅಫೆಕ್ಸ್ ಬ್ಯಾಂಕ್ಗಳು ಸಿಗುತ್ತೆ. ಸೊ ಇವೆಲ್ಲವೂ ಕೂಡ ಅಗ್ರಿಕಲ್ಚರ್ ಲೋನ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಇಂಡಸ್ಟ್ರಿಯಲ್ ಲೋನ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಈ ಬ್ಯಾಂಕ್ಗಳನ್ನ ರೀಜನಲ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಏನು ಮಾಡಿದೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಏನು ಮಾಡಿದೆ, ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ನಾವಿಲ್ಲಿ ಕಾಣ್ಬೋದು. ಇವು ಲಾಂಗ್ ಟರ್ಮ್ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತವೆ ಅಂತ. ಕ್ಲಿಯರಾ? ಸೊ ನೆಕ್ಸ್ಟ್ ಒನ್, ಮಾರ್ಟ್ಗೇಜ್ ಮಾರ್ಕೆಟ್. ದ ಮಾರ್ಟ್ಗೇಜ್ ಮಾರ್ಕೆಟ್ ರೆಫರ್ಸ್ ಟು ದೋಸ್ ಸೆಂಟರ್ ವಿಚ್ ಸಪ್ಲೈ ಮಾರ್ಟ್ಗೇಜ್ ಲೋನ್ mainly to the individual customers. A mortgage loan is a loan against the securities of immovable property like real estate
ದ ಟ್ರಾನ್ಸ್ಫರ್ ಆಫ್ ದ ಇಂಟ್ರೆಸ್ಟ್ ಇನ್ ಎ ಸ್ಪೆಸಿಫಿಕ್ ಇಮ್ಮೂವಬಲ್ ಪ್ರಾಪರ್ಟಿ ಟು ಸೆಕ್ಯೂರ್ ಯು ಲೋನ್ ಈಸ್ ಕಾಲ್ಡ್ ಮಾರ್ಟ್ಗೇಜ್ ಲೋನ್ ಅಂತಂದರೆ ವಿ ಆರ್ ಗೋಯಿಂಗ್ ಟು ರೈಸ್ ಎ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಎಗೇನ್ಸ್ಟ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಇದ್ರ ಮೇ ಬಿ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಟೆಡ್ ಹೋಮ್ಸ್ಗಳಾಗಿರ್ಬೋದು. ಸೊ ಈ ರೀತಿಯಾದ ಒಂದು ಪ್ರಾಪರ್ಟಿ ಮೇಲೆ ನಾವು ಅದನ್ನು ಸೆಕ್ಯೂರಿಟಿಯಾಗಿ ಕೊಟ್ಟು ನಾವು ಲೋನ್ಸ್ ಏನಾದ್ರು ರೈಸ್ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ನಾವು ಮಾರ್ಟ್ಗೇಜ್ ಲೋನ್ ಅಂತೇಳಿ ಕರಿತೀವಿ ಅಂತ. ಸೊ ಈ ಮಾರ್ಟ್ಗೇಜ್ ಲೋನು ಕೂಡ ಲಾಂಗ್ ಟರ್ಮ್ ಲೋನ್ 5 years 10 years 15 years 25 yearsವರೆಗೂ ಕೂಡ ಏನು ಮಾಡ್ತಾರೆ ಈ ಮಾರ್ಟ್ಗೇಜ್ ಲೋನ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಅಂತ. ಇಲ್ಲಿ ಏನು ಮಾಡ್ತೀವಿ, ಪ್ರಾಪರ್ಟಿ ಟೈಟಲ್ನ ಏನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಯೂಸೇಜಲ್ಲಿ ಯಾರ ಹತ್ರ ಯಾರು ಬಾರೋವರ್ ಇರ್ತಾನೆ ಅವನ ಹತ್ರನೇ ಯೂಸೇಜಲ್ಲಿರುತ್ತೆ ಪ್ರಾಪರ್ಟಿ. ಬಟ್ ಟೈಟಲ್ ಯಾರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಂತಂದರೆ ಲೆಂಡರ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಂತ. ಸೊ ಈ ರೀತಿಯಾದ ಒಂದು ಮಾರ್ಕೆಟ್ನ ನಾವು ಮಾರ್ಟ್ಗೇಜ್ ಮಾರ್ಕೆಟ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಸಿಂಪಲಾಗಿ ಹೇಳೋದಾದರೆ ಮಾರ್ಟ್ಗೇಜ್ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಸಪ್ಲೈ ಆಫ್ ಮಾರ್ಟ್ಗೇಜ್ ಲೋನ್ ಮೈನ್ಲಿ ಟು ದ ಇಂಡಿವಿಜುವಲ್ ಕಸ್ಟಮರ್. ಸೊ ಇಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ ಕಸ್ಟಮರ್ಸ್, ಇಲ್ಲಿ ಕಾರ್ಪೊರೇಟ್ ಕಸ್ಟಮರ್ಸ್ಗೆಲ್ಲ ಇಂಡಿವಿಜುವಲ್ ಕಸ್ಟಮರ್ಸ್ಗೆ ಇಲ್ಲಿ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತೀವಿ ಬೈ ರೈಸಿಂಗ್ ಎ ಲೋನ್ಸ್ ಅಗೇನ್ಸ್ಟ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಸೊ ಯಾವುದಾದ್ರು ಇಮ್ಮೂವಬಲ್ ಪ್ರಾಪರ್ಟಿ ಆಧಾರದ ಮೇಲೆ ಅಂದರೆ ಅದನ್ನು ಸೆಕ್ಯೂರಿಟಿಯಾಗಿ ನಾವು ಕೊಟ್ಟು ನಾವೇನು ಮಾಡ್ತೀವಿ, ಲೋನ್ಸ್ಗಳನ್ನು ರೈಸ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಇದನ್ನು ಮಾರ್ಟ್ಗೇಜ್ ಲೋನ್ ಅಂತ ಕರಿತೀವಿ. ಇದು ಕೂಡ ಒಂದು ಲಾಂಗ್ ಟರ್ಮ್ ಲೋನ್ಸ್ ಆಗಿರುತ್ತೆ. ಇಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ಗಳು ಇರೋದಿಲ್ಲ, ಇಲ್ಲಿ ಲಾಂಗ್ ಟರ್ಮ್ ಲೋನ್ಸ್ನ ಪ್ರೊವೈಡ್ ಮಾಡ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್, ಫೈನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್. ಎ ಫೈನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್ ಇಟ್ಸ್ ಎ ಸೆಂಟರ್ ವೇರ್ ಫೈನಾನ್ಸ್ ಇಸ್ provided against the guarantee of a reputed persons in the financial circle. Guarantee is a contract to discharge the liability of third party in case of his default. So financial guarantee market ಅಂತಂದರೆ we are going to giving a guarantee for raising of loans and advances to the some other persons. If some other person fails to repay that loan, the discharge will transfer to the guarantee who is given the guarantee at the time of raising of the loan. ಸೊ ಇಲ್ಲಿ ಗ್ಯಾರಂಟಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ನೀವು ಯಾವುದೇ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ರೈಸ್ ಮಾಡಬೇಕಾದ್ರೆ ಯಾವುದೋ ಒಬ್ಬ ರೆಪ್ಯೂಟೆಡ್ ಪರ್ಸನ್ನ ನೀವು ಗ್ಯಾರಂಟಿಯಾಗಿ ಕೊಡಬೇಕಾಗುತ್ತೆ. ಸೊ ಶ್ಯೂರಿಟಿ ಅಂತ ಹೇಳ್ತೀವಿ ನಾವು, ಶ್ಯೂರಿಟಿ ಕೊಡಬೇಕಾಗುತ್ತೆ. ಸೊ ನೀವು ಆ ವ್ಯಕ್ತಿ ಏನಾದರೂ ಲೋನ್ ತೊಗೊಂಡಿರೋಂಥವ್ನು ರೀಪೇಮೆಂಟ್ ಮಾಡಿಲ್ಲ ಅಂತಂದಾಗ ಸೊ ಅಂಥ ಲೋನ್ನ ರೀಪೇಮೆಂಟ್ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಹ್ಯಾಂಡ್ ಆಗುತ್ತೆ ಅಂದರೆ ಯಾರು ಗ್ಯಾರಂಟಿ ಕೊಟ್ಟಿರ್ತಾನೆ ಅದು ಯಾರು ಶ್ಯೂರಿಟಿ ಕೊಟ್ಟಿರ್ತಾನೆ ಸೊ ಅವ್ನಿಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ಇದನ್ನು ನಾವಿಲ್ಲಿ ಫೈನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್ ಅಂತಲೂ ಕೂಡ ಕರಿತೀವಿ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ market. So next one, money market. So money market ಅಂತಂದರೆ money market is a market for borrowing and lending of short term funds. As the name implies, does not actually deal in cash or money, but it actually deals with the near substitute for money or near money like trade bills, promissory notes, government papers drawn for a short term period not exceeding 1 year. Money market is a market for short term loans and advances ಅಂತ ಹೇಳ್ತೀವಿ. ಅಂದರೆ ಇಟ್ಸ್ ಅ ಮಾರ್ಕೆಟ್ ಫಾರ್ ಟ್ರೇಡಿಂಗ್ ಆಫ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ದಟ್ ಈಸ್ ಪ್ರಾಮಿಸರಿ ನೋಟ್ಸ್, ಬಿಲ್ ಆಫ್ ಎಕ್ಸ್ಚೇಂಜ್, ಟ್ರೆಜರಿ ಬಿಲ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಎಕ್ಸೆಟ್ರಾ. ಸೊ ಮನಿ ಮಾರ್ಕೆಟ್ ಅಂತಂದರೆ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ಗೆ ಮೆಚುರಿಟಿಯಲ್ಲಿ, ಶಾರ್ಟ್ ಟರ್ಮ್ ಪೀರಿಯಡ್ ಮೀನ್ಸ್ ದ ಶಾರ್ಟ್ ಟರ್ಮ್ ಪೀರಿಯಡ್ ನಥಿಂಗ್ ಬಟ್ ದ ಮೆಚುರಿಟಿ ಪೀರಿಯಡ್ ಈಸ್ ನಾಟ್ ಎಕ್ಸೀಡಿಂಗ್ 1 year. 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಒಂದು ಮೆಚುರಿಟಿ ಪೀರಿಯಡ್ ಇರೋದಿಲ್ಲ, ಇಲ್ಲಿ ಮೆಚುರಿಟಿ ಅವಧಿ ಇರೋದಿಲ್ಲ, ಒಂದು ವಿತಿನ್ ಲೆಸ್ ದ್ಯಾನ್ 1 year. ಸೊ 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಒಂದು ಸಾಲಪತ್ರಗಳ ಏನಿದ್ದಾವೆ ಅಥವಾ ಏನು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳಿದ್ದಾವೆ, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್, ಟ್ರೆಜರಿ ಬಿಲ್, ಕಾಲ್ ಮನಿ ಸರ್ಟಿಫಿಕೇಟ್ಸ್ಗಳು ಇವೆಲ್ಲ ಏನಿದಾವಲ್ಲ ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಎಲ್ಲಿ ಪರ್ಚೇಸ್ ಮಾಡ್ತೀವಿ, ಎಲ್ಲಿ ಸೇಲ್ ಮಾಡ್ತೀವಿ ಅಂದರೆ ನಾವು ಮನಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀವಿ ಅಂತ. ಮನಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಲೆಂಡಿಂಗ್ ಆ್ಯಂಡ್ ಬಾರೋಯಿಂಗ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್. ಶಾರ್ಟ್ ಟರ್ಮ್ ಅಂತಂದರೆ ಏನು, 1 year ಮೆಚುರಿಟಿ ಪೀರಿಯಡ್ ಇರೋವಂಥ ಅಥವಾ ಲೆಸ್ ದ್ಯಾನ್ 1 year ಮೆಚುರಿಟಿ ಪೀರಿಯಡ್ ಇರೋವಂಥ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋವಂಥ ಮಾರ್ಕೆಟ್ನ ನಾವು ಮನಿ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಇಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಬರುತ್ತೆ, ಕಮರ್ಷಿಯಲ್ ಪೇಪರ್ ಬರುತ್ತೆ, ಪ್ರಾಮಿಸರಿ ನೋಟ್ಸ್ಗಳು ಬರುತ್ತೆ, ಗೌರ್ಮೆಂಟ್ ಪೇಪರ್ಸ್ಗಳು ಕೂಡ ಬರುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಮೀನಿಂಗ್ ಆಫ್ ಮನಿ ಮಾರ್ಕೆಟ್. ನೆಕ್ಸ್ಟ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್ ನಾವು ನೋಡೋದಾದರೆ ಇಟ್ಸ್ ಎ ಮಾರ್ಕೆಟ್ ಪ್ಯೂರ್ಲಿ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್ ಆರ್ ಫೈನಾನ್ಷಿಯಲ್ ಅಸೆಟ್ಸ್ ಕಾಲ್ಡ್ ನಿಯರ್ ಮನಿ. ಸೊ ಇಲ್ಲಿ ಮನಿ ಮಾರ್ಕೆಟ್ ಏನಂತಂದರೆ ಇಟ್ಸ್ ಪ್ಯೂರ್ಲಿ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್. ಅಂದರೆ ಪ್ಯೂರ್ಲಿ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್ ಅಂತಂದರೆ ಲೆಸ್ ದ್ಯಾನ್ 1 year ಮೆಚುರಿಟಿ ಇರುವಂಥದ್ದು. ಮೋರ್ ಓವರ್ ವಿ ಕ್ಯಾನ್ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಈ ಕಮರ್ಷಿಯಲ್ ಪೇಪರ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಸ್ಗಳಾಗಿರ್ಬೋದು, ನೀವೇನು ಮಾಡ್ಬೋದು, ಬ್ಯಾಂಕಲ್ಲಿ ಡಿಸ್ಕೌಂಟ್ ಮಾಡಿಕೊಂಡು ಕಮರ್ಷಿಯಲ್ ಬಿಲ್ಸ್ಗಳನ್ನು ನೀವೇನು ಮಾಡ್ಬೋದು, ಇಮ್ಮಿಡಿಯೇಟಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ತುಂಬ ನಿಯರೆಸ್ಟ್ ಮನಿ ಅಂದರೆ ಸಬ್ಸ್ಟಿಟ್ಯೂಟ್ ಫಾರ್ ಮನಿ ಅಂತಲೇ ಹೇಳ್ತೀವಿ ನಾವು. ಇಲ್ಲಿ ಏನಾಗುತ್ತೆ,
ದೀಸ್ ಆರ್ ಆಲ್ಸೋ ಸಬ್ಸ್ಟಿಟ್ಯೂಟ್ ಫಾರ್ ಮನಿ, ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಇಟ್ ಡೀಲ್ಸ್ ವಿತ್ ಫೈನಾನ್ಷಿಯಲ್ ಅಸೆಟ್ಸ್ ಹ್ಯಾವಿಂಗ್ ಎ ಮೆಚುರಿಟಿ ಪೀರಿಯಡ್ ಅಪ್ ಟು 1 year ಓನ್ಲಿ. ಸೊ ಇಲ್ಲಿ ಪರ್ಚೇಸ್ ಮಾಡುವಂಥ ಸೇಲ್ ಮಾಡುವಂಥ ಏನು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಕಮರ್ಷಿಯಲ್ ಪೇಪರ್, ಕಮರ್ಷಿಯಲ್ ಬಿಲ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್, ಟ್ರೆಜರಿ ಬಿಲ್, ಈ ರೀತಿಯಾದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಒಂದು ಮೆಚುರಿಟಿ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಅಟ್ಲೀಸ್ಟ್ 1 year ಇರುತ್ತೆ, ಇಲ್ಲ ಅಥವಾ ಲೆಸ್ ದ್ಯಾನ್ 1 year ಇರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಇಟ್ ಡೀಲ್ಸ್ ವಿತ್ ಓನ್ಲಿ ದೋಸ್ ಅಸೆಟ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ರೆಡಿಲಿ ವಿತೌಟ್ ಲಾಸ್ ಆ್ಯಂಡ್ ಮಿನಿಮಮ್ ಟ್ರಾನ್ಸಾಕ್ಷನ್ ಕಾಸ್ಟ್, ವಿತ್ ದ ಮಿನಿಮಮ್ ಟ್ರಾನ್ಸಾಕ್ಷನ್ ಕಾಸ್ಟ್. ಇಲ್ಲಿ ಏನು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳು ನಾವು ಬೈ ಮಾಡ್ತೀವಿ ಅಥವಾ ಸೇಲ್ ಮಾಡ್ತೀವಿ, ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಈಸಿಯಾಗಿ ನಾವೇನು ಮಾಡ್ಬೋದು, ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು ವಿತೌಟ್ ಲಾಸ್ ಆಫ್ ಎನಿ ಎಕ್ಸ್ಪೆನ್ಸಸ್ ಆರ್ ವಿತೌಟ್ ಲಾಸ್ ಆಫ್ ಎನಿ ಕಾಸ್ಟ್ ಅಂತ ಹೇಳ್ತೇನೆ. ಅಥವಾ ಯಾವುದೇ ರೀತಿಯ ಒಂದು ಹಣವನ್ನು ಸಂದಾಯ ಮಾಡ್ದಲೇ ನಾವೇನು ಮಾಡ್ಬೋದು, ಇವನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಇಮ್ಮಿಡಿಯೇಟಾಗಿ ಕನ್ವರ್ಟ್ ಮಾಡ್ಕೋಬೋದು. ತುಂಬ ಲಿಕ್ವಿಡಿಟಿ ಇರೋವಂಥ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಮಾತ್ರ ನಾವಿಲ್ಲಿ ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋದು ಮಾಡ್ತಾ ಇರ್ತೀವಿ ಅಂತ. ಸೊ ನೆಕ್ಸ್ಟ್ ಒನ್, ಜನರಲಿ ದ ಟ್ರಾನ್ಸಾಕ್ಷನ್ ಟೇಕ್ ಪ್ಲೇಸ್ ಥ್ರೂ ದ ಫೋನ್ ಆರ್ ಓರಲ್ ಕಮ್ಯುನಿಕೇಷನ್. ಇಲ್ಲಿ ಯಾವುದೇ ಮನಿ ಮಾರ್ಕೆಟ್ಗೆ ಯಾವುದೇ ಸ್ಪೆಸಿಫಿಕ್ ಪ್ಲೇಸ್ ಅಂತ ಇರೋದಿಲ್ಲ, ಯಾವುದೇ ನಿರ್ದಿಷ್ಟವಾದ ಒಂದು ಸ್ಥಳನ ನಾವು ನಿಗದಿ ಮಾಡಿರೋದಿಲ್ಲ. ಸೊ ಟ್ರಾನ್ಸಾಕ್ಷನ್ ಟೇಕನ್ ಪ್ಲೇಸ್ ಓವರ್ ದ ಫೋನ್ ಕಾಲ್. ಸೊ ಅದು ಓವರ್ ದ ಫೋನ್ ಆಗಿರ್ಬೋದು, ಓರಲ್ ಕಾನ್ವರ್ಸೇಷನ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಅದ್ರ ಮೂಲಕ ಏನು ಮಾಡ್ತೀವಿ ಇಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನು ನಡೆಯುತ್ತೆ ಅಂತ. ಸೊ ಟ್ರಾನ್ಸಾಕ್ಷನ್ ಹ್ಯಾವ್ ಟು ಬಿ ಕಂಡಕ್ಟೆಡ್ ವಿತೌಟ್ ದ ಹೆಲ್ಪ್ ಆಫ್ ಬ್ರೋಕರ್ಸ್. ಇಲ್ಲಿ ಯಾವುದೇ ರೀತಿಯ ಏಜೆಂಟ್ಸ್ ಆಗಲಿ ಬ್ರೋಕರ್ಸ್ ಆಗಿ ಬರೋದಿಲ್ಲ, ಬರೀ ಡೈರೆಕ್ಟಾಗಿ ಬೈಯರ್ ಮತ್ತು ಸೆಲ್ಲರ್ ಏನು ಮಾಡ್ತಾನೆ, ಡೈರೆಕ್ಟಾಗಿ ಡೀಲ್ಸ್ನ ಮಾಡ್ತಾನೆ ಅಂತ. ಇಲ್ಲಿ ಯಾವುದೇ ರೀತಿಯ ಬ್ರೋಕರ್ನ ಅವಶ್ಯಕತೆ ಇರೋದಿಲ್ಲ ಅಂತ. ಸೊ ಟ್ರಾನ್ಸಾಕ್ಷನ್ ಹ್ಯಾವ್ ಟು ಬಿ ಕಂಡಕ್ಟೆಡ್ ವಿತೌಟ್ ದ ಹೆಲ್ಪ್ ಆಫ್ ಬ್ರೋಕರ್ಸ್. ನೆಕ್ಸ್ಟ್ ಒನ್, ಇಟ್ಸ್ ನಾಟ್ ಎ ಸಿಂಗಲ್ homogeneous market. It comprises several sub-market, each specializing is particular type of financing. Example, call money market, acceptance market, bill market and so on. ಇಲ್ಲಿ money market, it is not a single market. It includes some components like commercial bill market, commercial paper, commercial bill market ಇದೆ, call money market ಇದೆ, ಅದೇ ರೀತಿ ಇಲ್ಲಿ ನಮಗೆ ಅಕ್ಸೆಪ್ಟೆನ್ಸ್ ಮಾರ್ಕೆಟ್ ಇದೆ. ಸೊ ಹಾಗಾಗಿ ಇದು ಒಂದು ಮಾರ್ಕೆಟ್ ಅಂತ ನಾವು ಅನ್ನೋಕ್ಕಾಗೋದಿಲ್ಲ. ಇಲ್ಲಿ ಕಾಂಪೊನೆಂಟ್ಸ್ಗಳಿದ್ದಾವೆ. ಯಾವ್ಯಾವ ಕಾಂಪೊನೆಂಟ್ಸ್ ಅಂತಂದರೆ ನಮಗೆ ಅಕ್ಸೆಪ್ಟೆನ್ಸ್ ಮಾರ್ಕೆಟ್ ಇದೆ, ಕಾಲ್ ಮನಿ ಮಾರ್ಕೆಟ್ ಇದೆ, ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಇದೆ. ಸೊ ಹಾಗಾಗಿ ಇದು ಮನಿ ಮಾರ್ಕೆಟ್ ಅಂತಂದರೆ ಒಂದು ಸಿಂಗಲ್ ಮಾರ್ಕೆಟ್ ಅಂತ ನಾವು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಮುಖ್ಯವಾಗಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತಂದರೆ ಏನು ಅಂತ ನೋಡಿದ್ವಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಗಿಲ್ಟ್ ಎಡ್ಜ್ಡ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಸೊ ಇದನ್ನು ಗಿಲ್ಟ್ ಎಡ್ಜ್ಡ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ. ಇಟ್ಸ್ ಅ ಮಾರ್ಕೆಟ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ತೀರಾ ಮತ್ತು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಸೇಲ್ ಮಾಡ್ತೀವಿ. ಸೊ ಅದರ ಮೇಲೆ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ಸೊ ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು, ಇಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಎಲ್ಲಿ ಪರ್ಚೇಸ್ ಮತ್ತು ಸೇಲ್ ಮಾಡ್ತೀವೋ ಅದನ್ನು ನಾವು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಕರಿತೀವಿ ಅಂತ. ಸೊ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಆದಮೇಲೆ ಲಾಂಗ್ ಟರ್ಮ್ ಲೋನ್ಸ್ ಮಾರ್ಕೆಟ್ ಅಂತ ಹೇಳಿದೆ. ಲಾಂಗ್ ಟರ್ಮ್ ಲೋನ್ಸ್ ಮಾರ್ಕೆಟ್ ಅಂತಂದರೆ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳಾಗಿರ್ಬೋದು, ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳು ಏನು ಮಾಡ್ತವೆ, ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಕಾರ್ಪೊರೇಟ್ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಅದನ್ನು ನಾವು ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲಿ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ನ ನಾವು 3 ಹೆಡಲ್ಲಿ ಕ್ಲಾಸಿಫೈ ಮಾಡ್ಬೋದು. ಒಂದು ಟರ್ಮ್ ಲೋನ್ ಮಾರ್ಕೆಟ್, ನೆಕ್ಸ್ಟ್ ಒಂದು ಮಾರ್ಟ್ಗೇಜ್ ಮಾರ್ಕೆಟ್ ಆ್ಯಂಡ್ ಫೈನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್. ಸೊ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟೆಲ್ಲ ಏನಾಗುತ್ತೆ ಅಂದರೆ, ಸೊ ಸಮ್ ಆಫ್ ದ banks which are established by the Government of India or Government of Karnataka in the national level or regional level for granting loans and advances to the corporate customers for industrial establishment or some other purpose. ಸೊ ಕೆಲವೊಂದು ಬ್ಯಾಂಕ್ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಸೊ ನ್ಯಾಷನಲ್ ಲೆವೆಲಲ್ಲಿ ಅಥವಾ ರೀಜನಲ್ ಲೆವೆಲಲ್ಲಿ ಇವರೇನು ಮಾಡ್ತಾರೆ, ಕಾರ್ಪೊರೇಟ್ ಕಸ್ಟಮರ್ಸ್ಗೆ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ನಾವಿಲ್ಲಿ ಟರ್ಮ್ ಲೋನ್ ಮಾರ್ಕೆಟ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಒನ್ ಮಾರ್ಟ್ಗೇಜ್ ಮಾರ್ಕೆಟ್ ಅಂತಂದರೆ ಇಟ್ಸ್ ಅ ಮಾರ್ಕೆಟ್ ಫಾರ್ ರೈಸಿಂಗ್ ಆಫ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಗೇನ್ಸ್ಟ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಒಂದು ಸ್ಥಿರ ಆಸ್ತಿಗಳ ಮೇಲೆ ನಾವು ಏನು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ರೈಸ್ ಮಾಡ್ತೀವಲ್ಲ, ಸೊ ಆ ರೀತಿಯಾದ ಒಂದು ಮಾರ್ಕೆಟ್ನ ನಾವಿಲ್ಲಿ ಮಾರ್ಟ್ಗೇಜ್ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಸೊ ಇಲ್ಲಿ ಇಂಡಿವಿಜುವಲ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಲಾಂಗ್ ಟರ್ಮ್ ಲೋನ್ಸ್ಗಳನ್ನು ಇಲ್ಲಿ ನಮಗೆ ರೈಸ್ ಮಾಡ್ತಾರೆ ಅಂತ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಹೌಸಿಂಗ್ ಲೋನ್ಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಮೆಷಿನರಿ ಪರ್ಚೇಸ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಾದ ಲೋನ್ಗಳನ್ನು ನಾವಿಲ್ಲಿ ಮಾರ್ಟ್ಗೇಜ್ ಲೋನ್ ಮಾರ್ಕೆಟಲ್ಲಿ ನಾವು ಕಾಣ್ಬೋದಾಗಿದೆ ಅಂತ. ಕ್ಲಿಯರಾ. ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್. ಗ್ಯಾರಂಟಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಹಿಯರ್ at the time of borrowing of a loan, a borrower should give a
ಗ್ಯಾರಂಟಿ ಟು ದ ಇದು ಶುಡ್ ಗಿವ್ ಅ reputed person as a guarantee for the raising of loans and advances from the lender. ಸೊ ಬಾರೋವರ್ ಏನು ಮಾಡಬೇಕಾಗುತ್ತೆ, ಒಬ್ಬ ಫೈನಾನ್ಷಿಯಲ್ ಗ್ಯಾರಂಟರ್ ಅಂತೇಳಿ ಒಬ್ಬ ರೆಪ್ಯೂಟೆಡ್ ಪರ್ಸನನ್ನು ನಾವು ಕೊಡಬೇಕಾಗುತ್ತೆ ಅಂತ. ಇಫ್ ದ ಬಾರೋವರ್ ಫೇಲ್ಸ್ ಟು ರೀಪೇ ದ ಲೋನ್, ದ ಗ್ಯಾರಂಟಿ ಶುಡ್ ರೀಪೇ ದ ಲೋನ್ಸ್ ಟು ದ ಲೆಂಡರ್. ಸೊ ಈಗ ಬಾರೋವರ್ ಏನಾದರೂ ಲೋನ್ಸ್ಗಳನ್ನ ರೀಪೇಮೆಂಟ್ ಮಾಡಿಲ್ಲ ಅಂತಂದಾಗ ಆ ಲೋನ್ನ ರೀಪೇಮೆಂಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಯಾರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಂತಂದರೆ ಗ್ಯಾರಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಯಾರು ಗ್ಯಾರಂಟಿ ಕೊಟ್ಟಿರ್ತಾರಲ್ಲ, ಸೊ ಅವನ್ನ ನಾವು ಗ್ಯಾರಂಟಿ ಮಾರ್ಕೆಟಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಮನಿ ಮಾರ್ಕೆಟ್ ಅಂತ ಹೇಳಿದೆ. ಸೊ ಮನಿ ಮಾರ್ಕೆಟ್ ಅಂತಂದರೆ ತುಂಬ ಸಿಂಪಲಾಗಿ ಹೇಳಿದ್ರೆ ಇಟ್ಸ್ ಅ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್ ಅಂತ. ಸೊ ಇಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಹಾವ್ ಮೆಚುರಿಟಿ ಪೀರಿಯಡ್ ಈಸ್ ಲೆಸ್ ದ್ಯಾನ್ 1 year ಆರ್ ಮಿನಿಮಮ್ 1 year. ಸೊ ಇಲ್ಲಿ ಪರ್ಚೇಸ್ ಮಾಡೋಂಥ ಸೇಲ್ ಮಾಡುವಂಥ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಮೆಚುರಿಟಿ ಏನಾಗಿರುತ್ತೆ, ಲೆಸ್ ದ್ಯಾನ್ 1 year ಆಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಮರ್ಷಿಯಲ್ ಪೇಪರ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಆಗಿರ್ಬೋದು, ಟ್ರೆಷರಿ ಬಿಲ್ಗಳಾಗಿರ್ಬೋದು, ಸೊ ಕಾಲ್ ಮನಿ ಸರ್ಟಿಫಿಕೇಟ್ಗಳಾಗಿರ್ಬೋದು, ಈ ರೀತಿಯಾದ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವಿ, ಎಲ್ಲಿ ಸೇಲ್ ಮಾಡ್ತೀವಿ ಅಂದರೆ ಮನಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೀವಿ ಅಥವಾ ಸೇಲ್ ಮಾಡ್ತೀವಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಮೀನಿಂಗ್ ಆಫ್ ಮನಿ ಮಾರ್ಕೆಟ್. ಇಲ್ಲಿ ಮುಖ್ಯವಾಗಿ ಫೀಚರ್ಸ್ ಮನಿ ಮಾರ್ಕೆಟ್ ನಾನು ಹೇಳಿದೆ. ಸೊ ಮನಿ ಮಾರ್ಕೆಟ್ಸ್ ಪ್ಯೂರ್ಲಿ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್. ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ತುಂಬ ಅಲ್ಪಾವಧಿಯ ಸಾಲಗಳನ್ನು ಅಂದರೆ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡುವಂಥ ಒಂದು ಮಾರ್ಕೆಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಒನ್, ಇಟ್ ಡೀಲ್ಸ್ ವಿತ್ ದ ಫೈನಾನ್ಷಿಯಲ್ ಅಸೆಟ್ ವಿಚ್ ಹಾವ್ ಮೆಚುರಿಟಿ ಪೀರಿಯಡ್ ಅಪ್ ಟು 1 year ಓನ್ಲಿ. ಇಲ್ಲಿ ಮೆಚುರಿಟಿ ಪೀರಿಯಡ್ ಎಷ್ಟಿರುತ್ತೆ ಅಂತಂದರೆ ಲೆಸ್ ದ್ಯಾನ್ 1 year ಇರುತ್ತೆ ಆರ್ 1 year ಇರುತ್ತೆ ಅಂತ. It deals with those assets which can be converted into cash readily without loss and with the minimum transaction cost. ತುಂಬ ಕಡಿಮೆ ಮಿನಿಮಮ್ ಟ್ರಾನ್ಸಾಕ್ಷನ್ ಕಾಸ್ಟ್ ಇನ್ಕರ್ಡ್ ಆಗಬೇಕು, ಯಾವುದೇ ರೀತಿ ಲಾಸ್ ಆಗದೇನೆ ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ಆ ಥರದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವಿಲ್ಲಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳಂತ ಕರಿತೀವಿ. ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಮಾತ್ರನೇ ಇಲ್ಲಿ ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋವಂಥದ್ದು ಮಾಡ್ತಾ ಇರ್ತೀವಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒಂದು ನೋಡೋದಾದರೆ ಜನರಲಿ ಟ್ರಾನ್ಸಾಕ್ಷನ್ ಟೇಕನ್ ಪ್ಲೇಸ್ ಥ್ರೂ ದ ಓರಲ್ ಕಮ್ಯುನಿಕೇಷನ್. ಇಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಮೀಟ್ ಆಗದೇ ಇರ್ಬೋದು ಅಥವಾ ಓರಲ್ ಕಮ್ಯುನಿಕೇಷನ್ ಆಗೋದು ಥ್ರೂ ದ ಫೋನ್ ಕಾಲ್ ಮೂಲಕನೂ ಕೂಡ ನಾವು ಟ್ರಾನ್ಸಾಕ್ಷನ್ನ ಕಂಟಿನ್ಯೂ ಮಾಡ್ಬೋದು, ಅದು ಕಂಡಕ್ಟ್ ಮಾಡ್ಬೋದು. ಯಾವುದೇ ಒಂದು ಫಿಸಿಕಲ್ ಪ್ಲೇಸ್ ಏನೋ ಪರ್ಟಿಕ್ಯುಲರ್ ಪ್ಲೇಸ್ ಆಗಲಿ ಅಥವಾ ಫಿಸಿಕಲ್ ಮೀಟಿಂಗ್ಸ್ಗಳಾಗಲಿ ಇರದೇ ಕೂಡ ಇರ್ಬೋದಾಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ದ ಟ್ರಾನ್ಸಾಕ್ಷನ್ ಟು ಬಿ ಕಂಡಕ್ಟೆಡ್ ವಿತೌಟ್ ದ ಹೆಲ್ಪ್ ಆಫ್ ಬ್ರೋಕರ್. ಇಲ್ಲಿ ಯಾವುದೇ ರೀತಿಯ ಬ್ರೋಕರ್ ಅವಶ್ಯಕತೆ ಇರೋದಿಲ್ಲ, ಯಾವುದೇ ಏಜೆಂಟ್ಗಳ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಬಾರೋವರ್ ಮತ್ತು ಲೆಂಡರ್ ಡೈರೆಕ್ಟಾಗಿ ಏನು ಮಾಡ್ತಾರೆ, ಅವರ ಟ್ರಾನ್ಸಾಕ್ಷನ್ಗಳನ್ನು ಕಂಟಿನ್ಯೂ ಮಾಡ್ತಾರೆ ಅಥವಾ ಕ್ಯಾರಿ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಇಟ್ಸ್ ನಾಟ್ ಎ ಸಿಂಗಲ್ ಹೋಮೋಜಿನಿಯಸ್ ಮಾರ್ಕೆಟ್, ಇಟ್ ಕಂಪ್ರೆಸಸ್ ಸೆವೆರಲ್ ಸಬ್ ಮಾರ್ಕೆಟ್ಸ್. ಇಲ್ಲಿ ನಾವು ಮನಿ ಮಾರ್ಕೆಟ್ ಅಂತಂದರೆ ಅದು ಸಿಂಗಲ್ ಮಾರ್ಕೆಟ್ ಅನ್ನೋಕ್ಕಾಗೋದಿಲ್ಲ, ಇಲ್ಲಿ ಸಬ್ ಮಾರ್ಕೆಟ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆದರೆ ಇಲ್ಲಿ ನಮಗೆ ಕಾಲ್ ಮನಿ ಮಾರ್ಕೆಟ್ ಅಂತ ಬರುತ್ತೆ, ಅಕ್ಸೆಪ್ಟೆನ್ಸ್ ಮಾರ್ಕೆಟ್ ಅಂತ ಬರುತ್ತೆ, ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಅಂತಲೂ ಕೂಡ ಬರುತ್ತೆ ಅಂತ. ಸೊ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿ ಅಥವಾ ಕಂಪೋಸಿಷನ್ ಆಗಿ ಅದನ್ನ ನಾವೇನಂತ ಕರಿತೀವಿ ಅಂದರೆ ಮನಿ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್. ನೀವು ಬುಕ್ಸ್ ಯಾವುದೋ ರೆಫರ್ ಮಾಡ್ತೀರಂದರೆ ಗಾರ್ಡನ್ ಆ್ಯಂಡ್ ನಟರಾಜನ್ ಅಂತ ಆತರು ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಸರ್ವಿಸಸ್ ಅಂತ ಇದೆ, ಹಿಮಾಲಯ ಪಬ್ಲಿಷಿಂಗ್ ಹೌಸು, ನೀವು ಅದನ್ನು ರೆಫರ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗೆ. ನೆಕ್ಸ್ಟು YM ಖಾನ್, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಟಾಟಾ ಮ್ಯಾಗ್ರಿವ್ ಹಿಲ್ ಎಜುಕೇಷನ್ 8th edition ನೀವು ರೆಫರ್ ಮಾಡ್ಬೋದು. ಸೊ ಮತ್ತು ಪ್ರೀತಿ ಸಿಂಗ್, ಡೈನಮಿಕ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಮಾರ್ಕೆಟ್ಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಇದೆ. ಸೊ ಆ ಬುಕ್ನು ಕೂಡ ನೀವೇನು ಮಾಡ್ಬೋದು, ರೆಫರ್ ಮಾಡ್ಬೋದು ಅಂತ. ಸೊ ದಿಸ್ ಈಸ್ ಅಬೌಟ್ ದ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ದ ಕಂಪೋಸಿಷನ್ ಆಫ್ ಮನಿ ಮಾರ್ಕೆಟ್. ಸೊ ಇಷ್ಟು ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.